ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಇಷ್ಟೆಲ್ಲ ಅಪಮಾನ ಆದ ನಂತರದಲ್ಲಿ ಸಹಜವಾಗಿ ಕೋರ್ ಕಮಿಟಿ ಮೀಟಿಂಗ್ ಆದ ನಂತರದಲ್ಲಿ ಮಾಧ್ಯಮಗಳ ನಿರೀಕ್ಷೆ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾದ್ರು ಅವರೆಲ್ಲ ಬಂದು ಮಾತನಾಡಲಿ ಆಚೆ ಅಂತ ಹೇಳಿ ಬಂದ್ರು ಆಚೆ. ವಿಜಯೇಂದ್ರ ಅವರು ಬಂದ್ರು, ಸಿಟಿ ರವಿ ಬಂದ್ರು, ಅವ್ರ ಜೊತೆಯಲ್ಲೇ ಬಂದ್ರು ರಾಮುಲು ಕೂಡ. ಒಳಗೇನಾಗಿದೆ ಅನ್ನೋದು ಮಾಧ್ಯಮಗಳ ಗಮನಕ್ಕೆ ಇನ್ನೂ ಬಂದಿರಲಿಲ್ಲ. ಆ ಸಂದರ್ಭವನ್ನು ವಿವರಿಸ್ತಿದ್ದೀನಿ ನಾನೀಗ. ಹಾಗ ಆಚೆ ಬಂದ ವಿಜಯೇಂದ್ರ ಅವ್ರು ಮಾತನಾಡ್ತಾರೆ, ಸಿಟಿ ರವಿ ಅವ್ರು ಮಾತನಾಡ್ತಾರೆ. ಇನ್ನೇನು ರಾಮುಲು ಅವರು ಮಾತನಾಡಬೇಕು ಅನ್ನುವಾಗ ಈಗೇನ್ ಸ್ಕ್ರೀನ್ ಮೇಲೆ ಗಮನಿಸ್ತಿದ್ದೀರಲ್ಲ ಈ ಸೀನ್, ರಾಮುಲು ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಮಾಧ್ಯಮಗಳ ಮೈಕ್ ಮುಂದೆ ಮಾತನಾಡಬೇಕು ಅನ್ನೋ ಹೊತ್ತಿಗೆ ವಿಜಯೇಂದ್ರ ಅವರು ಮಾಧ್ಯಮಗಳ ಸಮ್ಮುಖದಲ್ಲೇನೆ ರೆಡಿಗಾರು ಒಂಚೂರು ಈ ಕಡೆ ಬನ್ನಿ ಅಂತ ಹೇಳಿ ರಾಮುಲು ಅವರನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿದ್ದಾರೆ. 1 ನಿಮಿಷ ಈಚೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ ವಿಜಯೇಂದ್ರ ಅವರು ಎಲ್ಲಿ ರಾಮುಲು ಅವರು ಬಹಿರಂಗವಾಗಿ ಒಳಗೆ ಅಂದ್ರೆ ಕೋರ್ ಕಮಿಟಿ ಸಭೆಯ ಒಳಗಾದ ಅಪಮಾನದ ಬಗ್ಗೆ ಬಹಿರಂಗವಾಗಿ ಕೆಂಡ ಕಾರ್ ಬಿಡ್ತಾರೋ ಅನ್ನೋ ಭಯ ವಿಜಯೇಂದ್ರ ಅವ್ರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಿಟಿ ರವಿ ಅವ್ರು ಕನ್ವಿನ್ಸ್ ಮಾಡ್ತಾ ಇರೋ ಪರಿಯನ್ನ ಗಮನಿಸಿದ್ರೆ ನಮ್ಗೆ ಅರ್ಥವಾಗ್ತಾ ಇದೆ. ಹೀಗ್ ಸೈಡಿಗೆ ಕರ್ಕೊಂಡು ಹೋಗಿ ನೋಡಿ, ಒಳಗಾಗಿದ್ದಾಯ್ತು, ಅಲ್ಲಿಗೆ ಬಿಟ್ಬಿಡೋಣ, ನೀವು ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿದ್ದೀರಿ, ನಿರ್ಧಾರ ಅವ್ರು ಕೈಗೊಳ್ಳಿ, ನೀವು ಎಕ್ಸ್ಪ್ಲೇನ್ ಮಾಡಿದಾರಲ್ಲ, ಮತ್ತೆ ಮಾಧ್ಯಮದ ಮುಂದೆ ಹೇಳೋದು ಯಾಕೆ, ಕಡ್ಡಿನ ಗುಡ್ಡ ಮಾಡೋದು ಯಾಕೆ, ಹೀಗೆ ಕನ್ವಿನ್ಸ್ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ದೃಶ್ಯಗಳು. ಫುಲ್ ಸ್ಕ್ರೀನ್ ತಗೊಳ್ಳಿ ಸಾಧ್ಯವಾದ್ರೆ ಅದನ್ನ. ಶ್ರೀರಾಮುಲು ಅವರನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ವಿಜಯೇಂದ್ರ ಅವರು ಸಿಟಿ ರವಿ ಅವರು ಸಮಾಧಾನ ಪಡಿಸಿದ್ ಹೀಗೆ. ರಾಜ್ಯಾಧ್ಯಕ್ಷರು, ಹೀಗಾಗಿ ರಾಜ್ಯ ಘಟಕದ ಒಳಗಿರುವ ಎಲ್ಲ ಅಸಮಾಧಾನಗಳನ್ನ ಶಮನ ಮಾಡೋದಕ್ಕೆ ಸಾಧ್ಯ ಆಗದೆ ಹೋದ್ರೆ ತಾತ್ಕಾಲಿಕವಾಗಿ ಆದ್ರೂ ಆಗುವ ಡ್ಯಾಮೇಜ್ಗಳನ್ನ ಕಂಟ್ರೋಲ್ ಮಾಡೋದು ಅವ್ರ ಜವಾಬ್ದಾರಿ. ಆ ಪ್ರಯತ್ನವನ್ನ ವಿಜಯೇಂದ್ರ ಅವ್ರು ಮಾಡಿದ್ರು. ಆದ್ರೆ ಅಲ್ಲಿಗೆಲ್ಲ ಮ್ಯಾಟ್ರ್ ಸಾಲ್ವ್ ಆಯ್ತಾ? ಪಾರ್ಟ್ 3 ಕೂಡ ಇದೆ. ಯಾವಾಗ ಮಾಧ್ಯಮಗಳಿಗೆ, ಅದರಲ್ಲೂ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದಲ್ಲಿ ಈ ರೀತಿಯ ಒಂದು ದೃಶ್ಯ ಸೆರೆ ಆಯ್ತು, ಸಹಜವಾಗಿ ಏನಾಯ್ತು ಅಲ್ಲಿ, ಯಾಕೆ ವಿಜಯೇಂದ್ರ ಅವರು ನಿಮ್ಮನ್ನ ಪಕ್ಕಕ್ಕೆ ಕರ್ಕೊಂಡು ಹೋದ್ರು, ಇದ್ರ ಬಗ್ಗೆ ಖುದ್ದು ಶ್ರೀರಾಮುಲು ಅವರ ಪ್ರತಿಕ್ರಿಯೆಯನ್ನೇ ಪಡೆಯುವ ಪ್ರಯತ್ನವನ್ನ ಮಾಡಿದ್ವಿ. ನಾವೀಗ ಕೊಟ್ಟ ವರದಿಯಲ್ಲಿ ಚಿಕ್ಕ ಝಲಕನ್ನ ಕೇಳಿಸ್ಕೊಂಡ್ರಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಶ್ರೀರಾಮುಲು ಅವರನ್ನ ನೇರವಾಗಿ ಮಾತನಾಡಿಸಿದ್ರು. ಏನ್ ಸರ್ ಅದು ಕೋರ್ ಕಮಿಟಿ ಮೀಟಿಂಗ್ ಒಳಗಡೆ ಅಸಮಾಧಾನ ಅಂತೆ, ಏನಾಯ್ತು ಅದು ಅಂತ ಹೇಳಿ ಅದನ್ನ ವಿವರಿಸಿದ್ರು. ಆದ್ರೆ ಈ ಸೀನ್ ಆಯ್ತಲ್ಲ, ಸೈಡಿಗೆ ಕರ್ಕೊಂಡು ಹೋಗಿದ್ ಸೀನು, ಇದ್ರ ಬಗ್ಗೆ ಕೂಡ ನಮಗೊಂದಷ್ಟು ಅನುಮಾನಗಳಿತ್ತು. ಹೀಗಾಗಿ ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ಪ್ರತ್ಯೇಕವಾಗಿ ಕರೆ ಮಾಡಿ ಶ್ರೀರಾಮುಲು ಅವ್ರ ಜೊತೆ ಮಾತನಾಡಿದ್ರು. ಯಾಕೆ ಸರ್, ಏನಾಯ್ತು, ವಿಜಯೇಂದ್ರ ಅವ್ರ ಸೈಡಿಗೆ ಯಾಕೆ ಕರ್ಕೊಂಡು ಹೋದ್ರು, ಏನ್ ಹೇಳಲಿಕ್ಕೆ ಹೊರಟಿದ್ರಿ ಮಾಧ್ಯಮದ ಮುಂದೆ, ಯಾಕದ್ ಹೇಳಲಿಕ್ಕಾಗ್ಲಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಸುರೇಶ್ ಜೊತೆಯಲ್ಲಿ ಶ್ರೀರಾಮುಲು ಅವರು ನಡೆಸಿರುವ ಸಂಭಾಷಣೆ ನಿಮ್ಮ ಮುಂದೆ. ಅಧ್ಯಕ್ಷ, ನೀವು ನಮ್ಮನ್ನ ಕಾಪಾಡಬೇಕಾಯ್ತು, ನಮ್ಮನ್ನ ಕಾಪಾಡಿಲ್ಲ, ಬಹಳ ನೋವು ತಂದಿರಿ. ರಾಮುಲು ಮಾತಾಡಂತ ಟೈಮಲ್ಲಿ ನೀನ್ ಇದ್ದಲ್ಲ, ರಾಮುಲು ಕೆಲಸ ಮಾಡಿದ್ರೆ ಒಂದು ಮಾತು ಹೇಳಿಲ್ಲ ಅಂತ ಹೇಳಿದ್ರೆ ನಿಮ್ಗಳ ಒಳಗಡೆ ನಮ್ಗೆ ಕೆಟ್ಟದಾಗಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ರಾಧಾಮೋಹನ್ ಅಗ್ರವಾಲ್ ಹೇಳಿದ್ರು. ಇಲ್ಲ, ನಾನು ಹೇಳಿದಂತ ಮಾತು ವಾಪಸ್ ತಗೊಂತ ಹೇಳಿದ್ರು. ಅಂದ್ರೆ ಹಿಂಗೆಲ್ಲ ಸರಿಯಲ್ಲ ಅಂತ ಹೇಳಿ ಅಷ್ಟೊತ್ತೊಳಗೆ ನಾನು ಮಾಧ್ಯಮದ ಮುಂದೆ ಬಂದು ಮಾತಾಡ್ಬೇಕು ಅಂದ್ಕೊಂಡು ಅಷ್ಟು ಬೇಡ ಅಂತ ಹೇಳಿದ್ರು. ನಾನು ಸುಮ್ಮನೆ ಇದೆ. ನಿನ್ನೆ ನನಗೆ ನೇರವಾಗಿ ಬಳ್ಳಾರಿ ಬಂದ್ಬಿಟ್ಟೆ, ಮಾತಾಡಕ್ಕಾಗ್ಲಿ. ಇವತ್ತು ಎಲ್ಲ ಟಿವಿಯಲ್ಲಿ ಬರ್ತಿದೆ ನೋಡಿ, ನಾನು ರಿಯಾಕ್ಷನ್ ಕೊಡ್ಲಿದೆ ತಪ್ಪಾಗುತ್ತೆ ಅಂತ ಕಂಡು ಅವ್ರಿಗೆ ರಿಯಾಕ್ಷನ್ ಕೊಡಂತ ಕೆಲಸ ಮಾಡಿದ್ದೀನಿ ಸರ್. ಸರ್, ಈಗ ನಿಮ್ಮ ವಿರುದ್ಧ ಆರೋಪ ಮಾಡಿದಂತವ್ರು ನೇರವಾಗಿ ಯಾರೆಲ್ಲ ಇದ್ದಾರೆ ಸರ್? ಯಾಕೆಂತಂದ್ರೆ ಹೈಕಮಾಂಡ್ ಮಟ್ಟಕ್ಕೂ ದೂರ ಹೋಗಿದೆ ಅಂತಂದಾಗ, ಜೊತೆಗೆ ತಾವು ಒಂದು ಮಾತನ್ನ ಹೇಳಿದ್ರಿ, ನನ್ನನ್ನು ರಾಜಕೀಯವಾಗಿ ಮುಗಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ, ದೂರನ್ನ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಹೈಕಮಾಂಡ್ ವರ್ಗು ಅಂತ. ಯಾರು ಸರ್ ನೇರವಾಗಿ ಹೇಳೋದಾದ್ರೆ ಹೆಸರುಗಳನ್ನು? ಸರ್, ನೇರವಾಗಿ ಜನಾರ್ದನ್ ರೆಡ್ಡಿ ಅವರೇ, ಅವರೇ ಎಲ್ಲಾ ಕಡೆ ಹೇಳ್ಕೊಂಡು ಇವತ್ತು ರಾಧಾಮೋಹನ್ ಅಗ್ರವಾಲ್ ಮಾತಾಡ್ತಾ ಇದ್ರಿಂದ ಅವ್ರಿಗೆ ಏನ್ ಮಾಹಿತಿ ಇರುತ್ತೆ? ಯಾರನ್ನ ಹೇಳಿದಂತ ಅವ್ರು ತಗೊಂಡ್ ಮಾಹಿತಿ ತಗೊಂಡು ಹೇಳ್ಬೇಕಲ್ಲ ಸರ್. ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಇವತ್ತು 2 ಗುಂಪುಗಳು ಮಾಡ್ಕೊಂಡು ಕುಂತಾನೆ. ಅಲ್ಲಿಗೆ ಸ್ಪಷ್ಟ ಆಯ್ತು. ನಮ್ಮ ಪ್ರತಿನಿಧಿ ಸುರೇಶ್ ಜೊತೆಯಲ್ಲಿ ಶ್ರೀರಾಮುಲು ಅವರು ಮಾತನಾಡುವಾಗ ಹೇಳಿದ್ರು, ನೋಡಿ ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು, ರಾಧಾಮೋಹನ್ ದಾಸ್ ಅವರು ನನ್ನನ್ನು ಪ್ರಶ್ನೆ ಮಾಡುವಾಗ ಅವ್ರು ನನ್ನನ್ನು ಡಿಫೆಂಡ್ ಮಾಡ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲ ಸ್ವಾಮಿ, ಬಂದಿದ್ರು ಸಂಡೂರು ಎಲೆಕ್ಷನ್ ಪ್ರಚಾರದಲ್ಲಿ ಶ್ರೀರಾಮುಲು ಅವರು ಕೂಡ ತೊಡಗಿಸ್ಕೊಂಡಿದ್ರು, ಗೆಲ್ಲಿಸೋ ಸಂಪೂರ್ಣ ಪರಿಶ್ರಮ ಅವ್ರು ಪಟ್ಟಿದ್ದಾರೆ. ಆದ್ರೆ ಸಂಡೂರಿನಲ್ಲಿ ಗೆದ್ದಿಲ್ಲಲ್ಲ ಬಿಜೆಪಿ, ಅಂದ್ರೆ ಅಲ್ಲಿ ಬೇಸ್ ಉಳ್ದಿಲ್ಲಲ್ಲ ಬಿಜೆಪಿಯದ್ದು, ಹೀಗಾಗಿ ಗೆಲುವು ಸಾಧ್ಯ ಆಗ್ಲಿಲ್ಲ. ಇಲ್ಲಿ ಭಿನ್ನಾಭಿಪ್ರಾಯ ಇಲ್ಲ,
ರೆಡ್ಡಿ ಅವ್ರ ವಿರುದ್ಧ ಸೇಡ್ ತೀರ್ಸ್ಕೊಳ್ಳಿಕ್ಕೇನು ಶ್ರೀರಾಮುಲು ಅವರು ಬೇಕು ಅಂತ ಪಕ್ಷಕ್ಕೆ ಹಿನ್ನಡೆ ಆಗೋ ರೀತಿಯಲ್ಲಿ ಮಾಡಲಿಲ್ಲ. ಹಿಂಗೆಲ್ಲ ಒಂದು ಮಿನಿಮಮ್ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು. ನನಗ ನಿರೀಕ್ಷೆ ಇತ್ತು ಹೇಳ್ತಿದ್ದಾರೆ ಶ್ರೀರಾಮುಲು ಅವರು ನಮ್ಮ ಪ್ರತಿನಿಧಿ ಸುರೇಶ್ ಬಳಿಯಲ್ಲಿ. ಆದರೆ ವಿಜಯೇಂದ್ರ ಅವರು ಅಲ್ಲಿ ಮಾತೇ ಆಡಲಿಲ್ಲ. ರಾಧಾ ಮೋಹನ್ ದಾಸ್ ಅವರು ನನ್ನನ್ನು ಪ್ರಶ್ನೆ ಮಾಡಿದಾಗ ನಿಮ್ಮಿಂದ ಸೋಲಾಯ್ತಂತಲ್ರಿ ಸಂಡೂರಿನಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ನನ್ನನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಬರಲಿಲ್ಲ ವಿಜಯೇಂದ್ರ ಅವರು. ಅಲ್ಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನಡೆ ಬಗ್ಗೆ ರಾಮುಲು ಅವರಿಗೆ ಸಣ್ಣದೊಂದು ಅಸಮಾಧಾನ ಕೋರ್ ಕಮಿಟಿ ಸಭೆಯಲ್ಲೇ ಮೂಡಿದೆ. ಆದರೂ ಈ ಸೀನ್ ಏನ್ ಗಮನಿಸ್ತಿದ್ದೀರಿ, ಇಲ್ಲಿ ವಿಜಯೇಂದ್ರ ಅವರು ಮಾತನಾಡಬೇಡ ಅಂತ ಅಂದ ತಕ್ಷಣ ರಾಮುಲು ಅವರು ಸುಮ್ಮನಾಗಿದ್ದಾರೆ. ಅದನ್ನು ಕೂಡ ನೀವು ಗಮನಿಸಬೇಕು. ಇದನ್ನೂ ಹೇಳ್ಕೊಂಡ್ರು ನಮ್ಮ ಪ್ರತಿನಿಧಿ ಸುರೇಶ್ ಜೊತೆ ಮಾತನಾಡುವಾಗ. ನನಗ ಅಸಮಾಧಾನ ಇತ್ತು, ಮಾಧ್ಯಮದ ಮುಂದೆ ಮಾತನಾಡೋ ಸಂದರ್ಭದಲ್ಲೂ ಕೂಡ ವಿಜಯೇಂದ್ರ ಅವರು ಬೇಡ, ಈಗ ಹೈಕಮಾಂಡ್ ಮುಂದೆ ಹೇಳಿದ್ದೀರಲ್ಲ ನೋಡೋಣ ಅಂತ ಹೇಳಿದ್ರು. ಹೀಗಾಗಿ ಅವರ ಮಾತಿಗೆ ಬೆಲೆ ಕೊಟ್ಟು ನಾನಲ್ಲಿ ಸುಮ್ಮನಾದೆ. ಮಾಧ್ಯಮದವ್ರ ಮುಂದೆ ನಾನೇನು ರಿಯಾಕ್ಟ್ ಮಾಡಲಿಲ್ಲ. ಆದರೆ ಯಾವಾಗ ಮಾಧ್ಯಮದಲ್ಲಿ ಈ ಸುದ್ದಿ ಇವತ್ತು ಬೆಳಗ್ಗಿನಿಂದ ಚರ್ಚೆಗೆ ಗ್ರಾಸವಾಯಿತು, ಯಾವಾಗ ಕೋರ್ ಕಮಿಟಿ ಸಭೆ ಒಳಗಾದ ನನ್ನ ಅಪಮಾನದ ಸುದ್ದಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ಲಿಕ್ಕೆ ಪ್ರಾರಂಭವಾಯಿತು, ಆಗ್ಲೂ ಕೂಡ ನಾನು ಮೌನವಾಗಿದ್ರೆ ಇದು ಸರಿ ಹೋಗೋದಿಲ್ಲ. ಕೇವಲ ಒಂದು ಬದಿಯ ವಿಶ್ಲೇಷಣೆ ಮಾತ್ರ ವ್ಯಕ್ತವಾಗತ್ತೆ. ಹೀಗಾಗಿ ನಿನ್ನೆ ಆದ ಘಟನೆಯ ಕ್ಲಾರಿಫಿಕೇಶನ್ ಕೊಡೋ, ಸ್ಪಷ್ಟನೆ ಕೊಡೋ ಭಾಗವಾಗಿ ನಾನು ಮಾತನಾಡ್ತಿದ್ದೀನಿ ನಿಮ್ಮ ಜೊತೆಯಲ್ಲಿ ಮಾತನಾಡಿದ್ದಾರೆ ಸುರೇಶ್ ನಮ್ಮ ಪ್ರತಿನಿಧಿ ಪ್ರಶ್ನೆ ಮಾಡಿದಾಗ ಶ್ರೀರಾಮುಲು ಅವರು. ಅಲ್ಲಿಗೆ ಒಂದು ಕಡೆ ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ರಾಧಾ ಮೋಹನ್ ದಾಸ್ ಅವರು ಕೇಳಿದ ಪ್ರಶ್ನೆಯಿಂದ ಅಪಮಾನ, ವಿಜಯೇಂದ್ರ ಅವರು ಬೆಂಬಲಕ್ಕೆ ನಿಲ್ಲಿಲ್ಲ ಅನ್ನೋ ಅಸಮಾಧಾನ, ಹಾಗೆ ತನ್ನ ಮಾಜಿ ಗೆಳೆಯ ಜನಾರ್ದನ ರೆಡ್ಡಿ ಇದನ್ನ ತಗೊಂಡು ಹೋಗಿ ಹೈಕಮಾಂಡ್ ನಾಯಕರಿಗೆ ದೂರ ಹೇಳಿದ್ದಾರಲ್ಲ. ಆಯ್ತು, ವೈಮನಸ್ಯ ಇರಬಹುದು, ಈಗ ಮುಂಚಿನ ರೀತಿಯಲ್ಲಿ ಗೆಳೆತನ ಉಳ್ದಿಲ್ದೇ ಇರಬಹುದು, ಆದ್ರೆ ಇದನ್ನೆಲ್ಲ ಹೋಗಿ ಹೇಳಬೇಕಾಗಿತ್ತಾ? ತಮ್ಮ ತಪ್ಪನ್ನ ಕವರಪ್ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಸಂಡೂರಿನಲ್ಲಿ ಕ್ಯಾಂಡಿಡೇಟು ಯಾರ ಅಭ್ಯರ್ಥಿ? ಅದು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದವರು ಜನಾರ್ದನ್ ರೆಡ್ಡಿ ಕಡೆಯವರು. ಅವರು ಸೋತಿದ್ದನ್ನ ತಮ್ಮ ಪಟಾಲಂಗಾದ ಸೋಲನ್ನ ನನ್ನ ಮೇಲೆ ತಿರ್ಚೋ ಪ್ರಯತ್ನ ಮಾಡಿದ್ದಾರಲ್ಲ, ಅದನ್ನ ಹೈಕಮಾಂಡ್ ನಾಯಕರು ಕೇಳಿಸ್ಕೊಂಡ್ಬಿಟ್ಟಿದ್ದಾರಲ್ಲ ಅನ್ನೋ ಅಸಮಾಧಾನ ಕೂಡ. ಅಲ್ಲಿಗೆ ಶ್ರೀರಾಮುಲು ಅವರು ಪಕ್ಷ ಬಿಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳೋ ಮಟ್ಟಿಗೆ ಮನಸ್ಸಿಗೆ ಖೇದ ಮಾಡಿಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತದೆ. ಇನ್ಫ್ಯಾಕ್ಟ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಜೊತೆ ಮಾತನಾಡುವಾಗಲೂ ಕೂಡ ಹೇಳಿದ್ರು, ಅಪವಾದವನ್ನ ಹೊತ್ತು ಪಕ್ಷದಲ್ಲಿ ಇರುವಂತಹ ಅನಿವಾರ್ಯತೆ ನನಗಿಲ್ಲ, ನಾನು ಪಕ್ಷಕ್ಕೆ ಭಾರ ಆಗಿದ್ದೀನಿ ಅನ್ನೋದೇ ನಿಜವಾದ್ರೆ ನಾನು ಪಕ್ಷ ಬಿಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಅನ್ನೋದನ್ನ ಬಹಿರಂಗವಾಗಿ ಹೇಳಿದ್ದೇನೆ ನಾನು. ರಾಧಾ ಮೋಹನ್ ದಾಸ್ ಜಿ ಅವರ ಮುಂದೆ ಶ್ರೀರಾಮುಲು ಅವರ ಮನಸ್ಸಿಗಾಗಿರುವ ಘಾಸಿ, ಇದನ್ನ ಸರಿಪಡಿಸೋ ಪ್ರಯತ್ನ ಯಾರು ಮಾಡ್ತಾರೆ? ಹೈಕಮಾಂಡ್ ನಾಯಕರ ಅಥವಾ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ? ಕಾದ್ ನೋಡ್ಬೇಕಾಗಿದೆ.